ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಆಗಿ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ ಬ್ಲೌಸ್ಗೆ ನಾನು ಗ್ಲೂ ಇಟ್ಟು ಸ್ಟೋನನ್ನು ಇಡ್ತಾ ಇದ್ದೀನಿ. ಟೈಲರಿಂಗ್ ಕೆಲಸದಲ್ಲಿ ಬರೀ ಬ್ಲೌಸ್ ಕಟ್ಟಿಂಗು ಮತ್ತು ಸ್ಟಿಚಿಂಗು ಅಷ್ಟೇ ಇರೋದಿಲ್ಲ. ಈ ರೀತಿ ಕೆಲಸ ಸಹ ಇರುತ್ತೆ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿ ಸಹ ಕೆಲಸ ಇರುತ್ತೆ. ಇದು ಸಹ ಟೈಲರಿಂಗ್ ಕೆಲಸದಲ್ಲಿ ಒಂದು ಪಾರ್ಟ್. ಈ ರೀತಿ ಸ್ಟೋನ್ ಇಡೋದು ಬ್ಲೌಸ್ ಇನ್ನೂ ಕಟ್ ಮಾಡೋಕ್ಕೂ ಮುಂಚೆನೇ ಸಹ ಇಡ್ಬೋದು. ನಾನು ಆ ರೀತಿ ಮಾಡ್ತಾ ಇಲ್ಲ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಡ್ತೀನಿ. ಯಾಕೆ ಅಂದರೆ ಅದು ಕಟ್ಟಿಂಗ್ ಎಲ್ಲ ಆದಮೇಲೆ ಸ್ಟಿಚಿಂಗ್ ಟೈಮಲ್ಲಿ ನೀಡಲ್ ಹತ್ರಕ್ಕೇ ಸ್ಟೋನ್ ಬರೋ ಚಾನ್ಸ್ ಇರುತ್ತೆ ಒಂದೊಂದು ಸಲ. ಆ ರೀತಿ ಸ್ಟೋನ್ ಇಟ್ಟಾಗ ಅದರಿಂದನೇ ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಟ್ಟರೆ ನಮಗೆ ಟೈಮೂ ಸೇವ್ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಇಡ್ತಾ ಇದ್ದೀನಿ. ಹಾಗೆಯೇ ಈ ಪೀಕಾಕ್ ಡಿಸೈನ್ ಹೇಗಿದೆ ಅಂತಲೂ ನೋಡಿ. ಈ ಡಿಸೈನು ನನ್ನ ಮಿಷನಲ್ಲಿ ನಾನೇ ಹಾಕಿರೋಂಥ ಡಿಸೈನು. ಇದಕ್ಕೆ ಸ್ಟೋನು ಸ್ವಲ್ಪ ಕಡಿಮೆನೇ ಇಡ್ತಾ ಇದ್ದೀನಿ. ಜಾಸ್ತಿ ಬೇಕಾದರೂ ಇಟ್ಕೊಳ್ಬೋದು, ನಮ್ಮ ಚಾಯ್ಸೇ ಇರುತ್ತೆ. ಇನ್ನು ಸ್ಟೋನ್ ಹೆವಿಯಾಗಿ ಬೇಕು ಅಂದ್ರೂ ಸಹ ಇಟ್ಕೊಳ್ಬೋದು. ನಾನು ಸ್ವಲ್ಪ ಕಡಿಮೆನೇ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ. ಪೀಕಾಕೆ ಸ್ವಲ್ಪ ಹೈಲೈಟ್ ಆಗಿದೆ, ಥ್ರೆಡ್ ವರ್ಕೇ ಹೈಲೈಟ್ ಆಗಿದೆ. ಅದರಿಂದ ಸ್ಟೋನು ಒಂದೊಂದು ಸಾಕಾಗುತ್ತೆ ಅಲ್ಲಲ್ಲಿ ಇಟ್ಟರೆ. ನಿಮಗೆ ಈ ಪೀಕಾಕ್ ಡಿಸೈನ್ ಇಷ್ಟ ಆಗಿದೆಯಾ ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೆಕ್ ಶೇಪ್ ನೋಡಿ, ಲೀಫ್ ನೆಕ್ ಬಂದಿದೆ, ಲೀಫ್ ಶೇಪಲ್ಲಿ ಬಂದಿದೆ. ನೆಕ್ ಶೇಪು ಸಹ ಚೆನ್ನಾಗಿದೆ. ಹ್ಯಾಂಗಿಂಗು ಸಹ ನಾನು ಸುತ್ತಲೂ ಒಂದೊಂದು ಸ್ಟೋನನ್ನು ಕೊಡ್ತಾ ಇದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು. ಗ್ಲೂ ಹಾಕುವಾಗ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ಟೋನು ಉದುರೋಗೋ ಚಾನ್ಸ್ ಇರುತ್ತೆ ಕಡಿಮೆ ಹಾಕಿದರೆ. ಅದರಿಂದನೇ ಜಾಸ್ತಿ ಹಾಕ್ತಾಯಿದ್ದೀನಿ. ಇದು ಜಾಸ್ತಿ ಈಗ ವೈಟ್ ಕಲರ್ ಕಾಣ್ತಿರೋ ಗ್ಲೂ ಸ್ವಲ್ಪ ಹೊತ್ತು ಆದಮೇಲೆ ಆರಿಬಿಟ್ರೆ ಅದು ಕಾಣೋದಿಲ್ಲ, ವೈಟ್ ಕಲರ್ ಕಾಣೋದಿಲ್ಲ, ಬರೀ ಸ್ಟೋನ್ ಮಾತ್ರ ಕಾಣುತ್ತೆ. ಸ್ಟೋನು ಚೆನ್ನಾಗಿ ಸ್ಟ್ರಾಂಗಾಗಿ ಇಟ್ಕೊಳ್ಳಿ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಗ್ಲೂನ ಹಾಕ್ತಾಯಿದ್ದೀನಿ ನಾನು. ಹಾಗೆಯೇ ಸ್ಲೀವ್ ಡಿಸೈನು ನೋಡಿ, ಫುಲ್ ಸ್ಲೀವ್ಗೆ ಡಿಸೈನ್ ಬಂದಿದೆ. ಸ್ಟೋನು ಸಹ ಅಲ್ಲಲ್ಲಿನೇ ಇಡ್ತಾಯಿದ್ದೀನಿ. ಇನ್ನು ಮಧ್ಯದಲ್ಲಿರೋ ರೌಂಡ್ಸ್ಗೂ ಬೇಕಾದರೆ ಸ್ಟೋನನ್ನು ಇಟ್ಕೊಳ್ಬೋದು. ಅಲ್ಲೂ ಇಟ್ಟರೆ ಸ್ವಲ್ಪ ಹೆವಿಯಾಗಿ ಕಾಣುತ್ತೆ. ಅದರಿಂದನೇ ನೋಡಿ ಈ ರೀತಿ ಸ್ಟೋನನ್ನು ಕೊಟ್ಟಿದ್ದೀನಿ. ಸ್ಲೀವ್ಗೂ ಸಹ ಚಿಕ್ಕದಾಗಿ ಒಂದು ಪೀಕಾಕ್ ಬಂದಿದೆ. ಮತ್ತು ಫುಲ್ ಸ್ಲೀವ್ಗೂ ಡಿಸೈನ್ ಬಂದಿದೆ ನೋಡಿ, ಥ್ರೆಡ್ ವರ್ಕ್ ಬಂದಿದೆ. ನಾನು ಆ ಥ್ರೆಡ್ ವರ್ಕಲ್ಲಿ ಮಧ್ಯೆ ಮಧ್ಯೆ ಒಂದೊಂದು ಸ್ಟೋನನ್ನು ಇಡ್ತಾ ಇದ್ದೀನಿ. ನಾನು ಈ ಬ್ಲೌಸ್ ಎಂಬ್ರಾಯ್ಡರಿಗೆ ಯೂಸ್ ಮಾಡಿದ್ದೀನಿ ನೋಡಿ, ಥ್ರೆಡ್ ಕಲರು. ಇದು ಸ್ಯಾರಿಯಲ್ಲಿ ಇರೋವಂಥ ಕಲರು. ಸ್ಟೋನ್ ಕೊಟ್ಟ ನಂತರ ಸ್ಲೀವ್ಸು ನೋಡಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇನ್ನು ಇದು ಗ್ಲೂ ಎಲ್ಲ ಆರಿದಾದಮೇಲೆ ಸ್ಟೋನ್ ಇನ್ನೂ ಶೈನಿಂಗಾಗಿ ಚೆನ್ನಾಗಿ ಕಾಣುತ್ತೆ. ಸ್ಟೋನು ನಮಗೆ ಯಾವ ಸೈಜದ್ದು ಬೇಕಾದರೂ ನಾವು ಇಡ್ಬೋದು. ನಾನು ಚಿಕ್ಕ ಸೈಜ್ ಸ್ಟೋನನ್ನೇ ತೊಗೊಂಡಿದ್ದೀನಿ. ತುಂಬ ದೊಡ್ಡ ಸೈಜ್ದು ಇಟ್ಟರು ಚೆನ್ನಾಗಿ ಕಾಣೋದಿಲ್ಲ ಅಂದ್ಬಿಟ್ಟು ಮೀಡಿಯಮ್ ಸೈಜ್ದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಫುಲ್ಲು ಥ್ರೆಡ್ ವರ್ಕ್ ಬಂದಿರೋದ್ರಿಂದ ಸ್ಲೀವ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ಈಗ ಆನ್ಲೈನ್ ಆರ್ಡರ್ಸು ಸಹ ತಗೊಳ್ತಾ ಇದ್ದೀನಿ. ನಿಮಗೆ ಯಾರಿಗಾದರೂ ಈ ಡಿಸೈನ್ ಇಷ್ಟ ಆಗಿದ್ದರೆ, ಈ ಬ್ಲೌಸ್ ಡಿಸೈನ್ ಇಷ್ಟ ಆಗಿದ್ದರೆ ವರ್ಕ್ ಮಾಡಿಕೊಡಿ ಅಂದರೂ ಸಹ ಮಾಡಿಕೊಡ್ತೀನಿ, ಅಥವಾ ಸ್ಟಿಚಿಂಗು ಸಹ ಮಾಡಿಕೊಡಿ ಅಂದರೂ ಸಹ ಮಾಡಿಕೊಡ್ತೀನಿ. ನೀವು ನಿಮಗೆ ಬೇಕಾದಂಥ ಸ್ಯಾರಿ ಕಲರ್ ಅಥವಾ ಬ್ಲೌಸ್ ಕಲರ್ ಹೇಳಿದ್ರೂ ಸಹ ನಾನು ಈ ಡಿಸೈನನ್ನು ಹಾಕ್ಬಿಟ್ಟು ಕೊರಿಯರ್ ಮಾಡೋವಂಥ ಅವಕಾಶ ಇದೆ. ನೋಡಿ, ಸ್ಲೀವ್ಸ್ಗೆ ಚಿಕ್ಕದಾಗಿ ಪೀಕ್ ಹಾಕಿದೆ ಅಂತ ಹೇಳಿದ್ನಲ್ಲ, ಯಾವ ರೀತಿ ಕಾಣ್ತಿದೆ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ. ಈ ಬ್ಲೌಸ್ಗೆ ಬ್ಯಾಕ್ ಸೈಡು ತುಂಬ ಡೀಪ್ ಇಲ್ಲ, ಮೀಡಿಯಮ್ ಡೀಪ್ ಇದೆ. ಹಾಗೆಯೇ ಫ್ರಂಟಲ್ಲೂ ಒಂದು ಸೈಡು ಎಂಬ್ರಾಯ್ಡರಿ ಬಂದಿರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಮೂಲಕ ತಿಳಿಸಿ. ಸ್ಲೀವ್ ಕಡೆಗೆ ಇರುವಂಥ ಪೀಕಾಕ್ಗೆ ಒಂದು ಸ್ಟೋನ್ ಕೊಡ್ತಾಯಿದ್ದೀನಿ. ಕಣ್ಣು ಪ್ಲೇಸಲ್ಲಿ ಒಂದು ಸ್ಟೋನನ್ನು ಕೊಡ್ತಾಯಿದ್ದೀನಿ.
ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ದೀನಿ ಅಷ್ಟೇ. ಒಂದು ಸ್ಟೋನ್ ಸಾಕಾಗುತ್ತೆ ಆ ಪೀಕಾಕ್ಗೆ. ಫ್ರಂಟಲ್ಲಿ ನೆಕ್ಕು ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಿದ್ದೀನಿ ನೋಡಿ, ಫ್ರಂಟ್ ನೆಕ್ಕು. ಇನ್ನು ಇದೇ ರೀತಿ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಬೆಲ್ ಸಿಂಬಲ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಪ್ರತಿ ವಿಡಿಯೋ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಪೂರ್ತಿಯಾಗಿ ಬ್ಲೌಸು ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ನೋಡಿ. ಬ್ಯಾಕ್ ಸೈಡು ಸ್ಟೋನ್ ಹಾಕಿದ ನಂತರ ಒಂದು 15 ಮಿನಿಟ್ಸು ಗಾಳಿಗೆ ಹಾಗೆ ಬಿಟ್ಟರೆ ಡ್ರೈ ಆಗಿಬಿಡುತ್ತೆ ಗ್ಲೂ ಪೂರ್ತಿಯಾಗಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಜೈ ಶ್ರೀರಾಮ್.